ನಮಸ್ಕಾರ, ನನ್ನ ಹೆಸರು ಗೌರೇಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ನಾನು 10 ನಿಮಿಷದಲ್ಲಿ ಬ್ಲೌಸ್ ಕಟಿಂಗ್ನ ಯಾವ ಥರ ಕಲ್ತ್ಕೊಳ್ಳೋದು ಅಂತ ಮೇಲ್ಗಡೆ ನಿಮಗೆ ತಮ್ನೇನಲ್ಲಿ ನಾನು ಹಾಕಿದ್ದೀನಿ. ನೀವು ಅದನ್ನು ನೋಡಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋನ ಓಪನ್ ಮಾಡಿದ್ದೀರಾ. 10 ನಿಮಿಷದಲ್ಲಿ ಯಾವ ಥರ ಬ್ಲೌಸ್ ಕಟಿಂಗ್ನ ಕಲಿಸ್ತಾನೆ ಅನ್ನೋದು ನಿಮಗೆ ಡೌಟ್ ಇದೆ. ಫ್ರೆಂಡ್ಸ್, ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಬೇಕು. ನೀವು ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಕಟಿಂಗ್ನ ಕಲ್ತ್ಕೊಳ್ಬೇಕು ಅಂತ. ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಬಂದು ಮತ್ತು ಕಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅಂಥವ್ರಿಗೂ, ಇಲ್ಲ ಹೊಸ್ದಾಗಿ ಕಲಿಯೋರ್ಗೂ, ಹೊಸ್ದಾಗಿ ನಾವು ಟೈಲರಿಂಗ್ ಬಗ್ಗೆ ನಮಗೇನು ಗೊತ್ತೇ ಇಲ್ಲಪ್ಪ ಅನ್ನೋರ್ಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಅಷ್ಟು ನಿಮಗೆ ಡೀಪಾಗಿ, ಅಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ಬಂದುಬಿಟ್ಟು ಸ್ವಲ್ಪ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಕಂಪೇರ್ ಮಾಡಿ ನೋಡಿ. ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಟೈಲರಿಂಗ್ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ಕೊಟ್ಟ ಹಾಗೆ ನಿಮಗೆ ಬೇರೆ ವಿಡಿಯೋದಲ್ಲಿ ಸಿಗೋದಿಲ್ಲ. ನೀವು ಆ ವಿಡಿಯೋನ ನೋಡಿ, ವಿಡಿಯೋನ ನೋಡಿಬಿಟ್ಟು ನನ್ನ ವಿಡಿಯೋನ ನೋಡಿ ನಿಮಗೆ ಕಂಪೇರ್ ಮಾಡಿ ನೋಡಿ. ನಾನು ಸ್ವಲ್ಪ ಬೆಟರ್ ಕ್ವಾಲಿಟಿಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಕ್ಲಿಯರಾಗಿ ಇನ್ನೂ ಡೀಪಾಗಿ ಇರೋ ಸೀಕ್ರೆಟ್ಸ್ನೆಲ್ಲ ನಾನು ರಿವೀಲ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ನಮಗೆ ಇನ್ನೂ ಸ್ವಲ್ಪ ಸಪೋರ್ಟ್ ಬೇಕು. ನೀವು ಅದಕ್ಕೆ ಏನು ಮಾಡಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಸ್ವಲ್ಪ ಎಂಕರೇಜ್ಮೆಂಟ್ ಅನ್ನೋದು ಸಿಗುತ್ತೆ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿದ್ರೆ ಪ್ರತಿಯೊಬ್ಬರಿಗೂ ನಾನು ಏನೇ ಕಾಮೆಂಟ್ ಮಾಡಿದರೂ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ನನಗೆ ಕ್ವಶನ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದರೆ ನಾನು ಖಂಡಿತವಾಗ್ಲೂ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡ್ಬೋದು, ನಿಮಗೆ ಕಾಣಿಸ್ತಿದ್ದಾವೆ. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಏನಾದರೂ ಸ್ವಲ್ಪ ಕೆಲಸದ ಒತ್ತಡದಿಂದ ನಿಮಗೆ ರಿಪ್ಲೈ ಕೊಡೋದು ಲೇಟ್ ಆಗ್ಬೋದು. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಅನ್ನೋದು ಕೊಟ್ಟಿದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸಿದರೆ, ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಾಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೋಗ್ಬಿಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಲ್ಲಿ 3 ಆಪ್ಷನ್ಸ್ ಬರ್ತವೆ. ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಆನ್ ಆಗುತ್ತೆ. ಅದ್ರ ಮೂಲಕ ನಾನು ಯಾವುದಾದ್ರೂ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಯೂಟ್ಯೂಬ್ ಸರ್ಚ್ ಬಾರಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಡೈರೆಕ್ಟಾಗಿ ಮೊಬೈಲ್ಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ವಿಡಿಯೋನ ಮೊದಲು ನೋಡ್ಬೋದಾಗುತ್ತೆ, ಪ್ರತಿಯೊಂದು ಕಲ್ತ್ಕೊಳ್ಬೋದಾಗುತ್ತೆ. ಹೊಸದಾಗಿ ನಾನು ಏನಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಕಲ್ತ್ಕೊಳ್ಬೋದು. ಈಗ ನಿಮಗೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಆಗಿ ನಿಮಗೆ ಇನ್ನೂ ಡೆಪ್ತಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ. ಈಗ ನಾನು ಒಂದು ಬ್ಲೌಸ್ ಕಟಿಂಗ್ ಮಾಡಿರೋ ಪೇಪರ್ ಕಟಿಂಗ್ನ ತಗೊಂಡಿದ್ದೀನಿ. ಬ್ಲೌಸ್ನ ಪೇಪರ್ ಕಟಿಂಗ್ ಮಾಡಿರೋದನ್ನು ತಗೊಂಡಿದ್ದೀನಿ. ನಿಮಗೆ ಈಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ಥರ ಅನ್ನೋದು. ನೀವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋದು ಏನು ಅಂದರೆ, ಇದನ್ನು ನೀವು ವಿಡಿಯೋನ ನಾನು ಹೇಳೋ ಪ್ರತಿಯೊಂದು ಮಾತನ್ನ ನೀವು ಮೈಂಡಲ್ಲಿ ಸ್ಟ್ರಾಂಗಾಗಿ ಫಿಕ್ಸ್ ಆಗಬೇಕು. ಅಂದರೆ ಏನು ಅನ್ನೋದು ಏನು ಅಂದರೆ, ನೀವು ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಅಂತ ಲೈನಿಂಗ್ ಆಗಲಿ ಪೇಪರ್ ಆಗಲಿ ತಗೊಂಡಾಗ ಏನು ಮಾಡಬೇಕು, ಸ್ಟಾರ್ಟಿಂಗಿಂದ ನಾವು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಅಂದರೆ ಒಂದಾದಮೇಲೆ ಒಂದು ನಂತರ ಒಂದು, ಇನ್ನೊಂದು ನಂತರ ಇನ್ನೊಂದು, ಒಂದು ಆದಮೇಲೆ ಇನ್ನೊಂದು ಮಾಡಬೇಕಲ್ವ. ಯಾವುದು ಫಸ್ಟ್ ಮಾಡಬೇಕು, ಯಾವುದು ಸೆಕೆಂಡ್ ಮಾಡಬೇಕು ಅನ್ನೋದು ನೀವು ಮೈಂಡಲ್ಲಿ ಸ್ಟ್ರಾಂಗಾಗಿ ಫಿಕ್ಸ್ ಆದರೆ, ನೀವು ಯಾವಾಗ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ತಗೊಂಡ್ರು ನಿಮಗೆ ಈಸಿಯಾಗಿ, ನೀವು ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ ತಗೊಂಡ ತಕ್ಷಣ ಒಂದಾದ ನಂತರ ಒಂದು ಆಟೋಮೆಟಿಕ್ಕಾಗಿ ನಿಮ್ಮ ಕೈಗಳು ಸಪೋರ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಆ ಥರ ನೀವು ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಏನು ಮಾಡಬೇಕು, ಫಸ್ಟು ಈಗ ಪೇಪರ್ ತೊಗೊಂಡಿದ್ದೀರ, ಲೆಂತ್ ತಗೊಳ್ಬೇಕು. ಫಸ್ಟು ನೀವು ಲೆಂತ್ ತಗೊಳ್ಬೇಕು. ಲೆಂತ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಜಿನ್ ಇರುತ್ತಲ್ವ, 1/2 ಇಂಚ್ ನನಗೆ ಎಕ್ಸ್ಟ್ರಾ ಯಾವಾಗಲೂ ಮಾರ್ಜಿನ್ ಫಸ್ಟ್ ತಗೊಳಕ್ಕೆ ಹೇಳ್ತೀನಲ್ವ, ಈ ಮಾರ್ಜಿನಿಂದ ನೀವು ಫಸ್ಟು ಲೆಂತ್ನ ತಗೊಳ್ಬೇಕು. ಆಮೇಲೆ 1/2 ಇಂಚು ಎಕ್ಸ್ಟ್ರಾ ಶೋಲ್ಡರ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ತಗೊಳ್ಬೇಕು. ಈ ಥರ ಒಂದು. ಇದಾದ ನಂತರ ನೀವು ವೇಸ್ಟ್ ಮೆಜರ್ಮೆಂಟ್ ತಗೊಳ್ಬೇಕು. ನೀವು ವೇಸ್ಟ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ವೇಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕು. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, ಮತ್ತು ಮಾರ್ಜಿನ್ ಎಕ್ಸ್ಟ್ರಾ ತೊಗೊಳ್ಬೇಕು. ಅದಾದ ನಂತರ ಈ ಡಾಟ್ ಪಾಯಿಂಟ್ನ ತೊಗೊಳ್ಬೇಕು. ಈ ಥರ ಈಗ ನಿಮಗೆ 1 ಮತ್ತು 2 ಇದು ಹೇಳ್ಕೊಟ್ಟಿದ್ದೀನಲ್ವ, ಇದನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ನಾನು ಲೆಂತ್ ತಗೊಳ್ಬೇಕು, ಅದಾದ ನಂತರ ವೇಸ್ಟ್ ತಗೊಳ್ಬೇಕು. ಈ ಥರ ನೀವು ಒಂದು ಮೆಥಡಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನಿಮಗೆ ಕಟಿಂಗು ತುಂಬ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಒಂದೇ ಟೈಪಲ್ಲಿ ಫಸ್ಟ್ ಲೆಂತ್ ತಗೊಳ್ಳೋದು, ವೇಸ್ಟ್ ತಗೊಳ್ಳೋದು, ಆರ್ಮಲ್ ಡೌನಿಂಗ್ ತಗೊಳ್ಳೋದು, ಶೋಲ್ಡರ್ ತಗೊಳ್ಳೋದು, ಈ ಥರ ನೀವು ಫಿಕ್ಸ್ ಆಗಬೇಕು. ಆ ಥರ ಫಿಕ್ಸ್ ಆಗಿ ನಿಮಗೆ ಕಟಿಂಗ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಮಾಡಿದರೆ, ಅದಾದ ನಂತರ ನೀವು ಲೆಂತ್ ತಗೊಳ್ಳಿ, ಆಮೇಲೆ ಶೋಲ್ಡರ್ ತಗೊಳ್ಳಿ, ಇಲ್ಲ ಆರ್ಮೋಲ್ ತಗೊಳ್ಳಿ, ಆಮೇಲೆ ಶೋಲ್ಡರ್ ತಗೊಳ್ಳಿ, ಇಲ್ಲ ಫಸ್ಟ್ ನೆಕ್ ತಗೊಳ್ಳಿ. ಈ ಥರ ನೀವು ತಗೊಂಡ್ರು ಆಮೇಲೆ ನೀವು ಈಸಿಯಾಗಿ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡ್ಬೋದು.
ಫಸ್ಟ್ ಏನು ಮಾಡಬೇಕು ಅಂದರೆ ಒಂದೇ ಮೆಥಡಲ್ಲಿ ಒಂದೇ ಟೈಪಲ್ಲಿ ನೀವು ಬ್ಲೌಸ್ ಕಟಿಂಗ್ ಮಾಡೋದನ್ನು ಚೆನ್ನಾಗಿ ಕಲಿಬೇಕು, ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಬೇಕು. ಈಗ ಲೆಂತ್ ತೊಗೊಂಡ್ರೆ ವೇಸ್ಟ್ ತೊಗೊಂಡ್ರೆ ಇದಾದ ನಂತರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಚೆಸ್ಟ್ರಲ್ಲಿ 6ನೇ ಭಾಗ ಅಂದರೆ ಅಪ್ಪರ್ ಚೆಸ್ಟಲ್ಲಿ 6ನೇ ಭಾಗಕ್ಕೆ ಈ ಮಾರ್ಕ್ನ ಮಾಡ್ಕೊಳ್ಳಿ, ಆರ್ಮೋಲ್ ಡೌನಿಂಗ್ನ ಮಾಡಿಕೊಂಡು ಅದು ಎಷ್ಟು ತಗೊಂಡಿರ್ತೀರೋ ಅಷ್ಟು ಶೋಲ್ಡರ್ಗೆ ತಗೊಳ್ಳಿ, ಅದರಲ್ಲಿ ಅರ್ಧಕ್ಕೆ ನೆಕ್ ವಿಡ್ತ್ನ ತಗೊಳ್ಳಿ. ಈ ಥರ ತಗೊಂಡು ನೀವು ಈ ಆರ್ಮೋಲ್ ಡೌನಿಂಗ್ನ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ನೀವು ಕಂಪಲ್ಸರಿ ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ನೀವು ಆರ್ಮೋಲ್ ಮೆಜರ್ಮೆಂಟು ತಗೊಳ್ಳೇಬೇಕು, ಇದನ್ನು ಚೆಕ್ ಮಾಡಬೇಕು. ನಿಮಗೆ ಇದನ್ನು ಚೆಕ್ ಮಾಡೋದ್ರಿಂದನೇ ನೀವು ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದರೆ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಆಲ್ಟ್ರೇಷನ್ ಅನ್ನೋದು 100% ಬರುತ್ತೆ, ಇದು ನಿಜ. ನೀವು ಚೆಕ್ ಮಾಡೋದ್ರ ಮೂಲಕ ನಿಮಗೆ ಯಾವುದೇ ತೊಂದರೆ ಇರೋದಿಲ್ಲ. ನಿಮ್ಗೆ ಹೆಚ್ಚು ಕಡಿಮೆ ಆದರೆ ನೋಡಿ, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಲ್ವ, ಹೆಚ್ಚು ಕಡಿಮೆ ಆದರೆ ಈ ಥರ ಸ್ವಲ್ಪ ಮೇಲ್ಗಡೆ ತಗೊಳ್ಳೋದು, ಕಡಿಮೆ ಬಂದರೆ ಆರ್ಮೋಲ್ ಡೌನಿಂಗು, ಇಲ್ಲ ಜಾಸ್ತಿ ಬಂದರೆ ಕೆಳಗಡೆ ತಗೊಳ್ಳೋದು. ಈ ಥರ ಮಾಡೋದ್ರಿಂದ ನಿಮಗೆ ಈ ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ಆಲ್ಟ್ರೇಷನ್ ಅನ್ನೋದು ಬರೋದಿಲ್ಲ. ನೀವು ಈ ಥರ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀರ. ಈ ಬ್ಯಾಕ್ ಪಾರ್ಟಲ್ಲಿ ಏನೂ ಇರೋದಿಲ್ಲ, ಮಾಮೂಲಾಗಿ ನೆಕ್ ಡೀಪ್ ತೊಗೊತೀರ. ನೆಕ್ಸ್ಟ್ ಆದಮೇಲೆ ಈ ಆರ್ಮೋಲ್ ಅನ್ನೋದನ್ನ ಮೆಜರ್ಮೆಂಟ್ ಮಾಡ್ಕೊತೀರ, ಹಾಗೆ ಇದನ್ನು ಕಟ್ ಮಾಡ್ಕೊಳ್ತೀರ. ಇದಾದ ನಂತರ ನಿಮಗೆ ಫ್ರಂಟ್ ಪಾರ್ಟ್ ಬರುತ್ತೆ. ಈ ಫ್ರಂಟ್ ಪಾರ್ಟ್ಗೋಸ್ಕರ ಈ ಬ್ಯಾಕ್ ಪಾರ್ಟ್ನ ಈ ಥರ ಮೇಲ್ಗಡೆ ಹಾಕ್ಕೊಂಡು, ಈ ಥರ ಮೇಲ್ಗಡೆ ಇಟ್ಕೊಂಡು ಈ ಶೋಲ್ಡರು, ಹಾಗೆ ಈ ಆರ್ಮೋಲ್ ಡೌನಿಂಗು, ಮತ್ತು ಈ ಕಡೆ ಉಕ್ಸ್ ಪಟ್ಟಿಗೋಸ್ಕರ ಮಾರ್ಕಿಂಗು, ಮತ್ತು ಬ್ಯಾಕ್ ಲೆಂತು, ಈ ಥರ ನೀವು ಇದಕ್ಕೆಲ್ಲ ಫಸ್ಟ್ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟ್ನ ತೆಕ್ಕೊಂಡ ನಂತರ ಫ್ರಂಟ್ ಸೈಡಿಗೆ ಬಂದಾಗ ಏನು ಮಾಡಬೇಕು, ಈ ಥರ ಮಾರ್ಕ್ ಮಾಡ್ಕೊಂಡಾದ ನಂತರ ಈ ಈ ಡಾಟ್ ಪಾಯಿಂಟ್ನ ನೋಡಿ, ನೀವು ಮಾರ್ಜಿನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಾದರೂ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಮೇಲ್ಗಡೆ 1/2 ಇಂಚ್ ಶೋಲ್ಡರ್ಗೆ ಮಾರ್ಜಿನ್ ಬಿಟ್ಟಾದರೂ ಈ ಮಾರ್ಕ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟ್ ಪಾಯಿಂಟು ಫಸ್ಟು ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟ್ನ ಮಾರ್ಕ್ ಮಾಡಿಕೊಂಡು ಈ ಶೋಲ್ಡರ್ ಸೆಂಟರ್ಗೆ ಮಾರ್ಕ್ ಮಾಡಿಕೊಡ್ಬೇಕು. ನೀವು ಈ ಶೋಲ್ಡರ್ ಇದೆಯಲ್ವ, ಈ ಶೋಲ್ಡರ್ ಎರಡೂ ಶೋಲ್ಡರ್ನ ಸೆಂಟರ್ಗೆ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟು ಸ್ಟ್ರೈಟಾಗಿರೋ ಥರ ನೋಡ್ಕೊಳ್ಳಿ. ಈ ಥರ ಇವೆರಡು ಡಾಟು ಈ ಥರ ಸ್ಟ್ರೈಟಾಗಿ ಇರಬೇಕು. ಈ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ 1, 2 ಡಾಟ್ ಆಯಿತು. ಈ ಡಾಟ್ ಬಂದುಬಿಟ್ಟು ಈ ನೆಕ್ಕು ಮತ್ತು ಈ ಡಾಟು ಇವೆರಡರ ಸೆಂಟರ್ಗೆ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಏನು ಕನ್ಫ್ಯೂಷನ್ ಇಲ್ಲದೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಈಗ ಈ 3 ಡಾಟು ಕಂಪ್ಲೀಟ್ ಆಯಿತು. ನಿಮಗೆ 4th ಡಾಟ್ ಬೇಕು ಅಂದರೆ ನೀವು ಇದಕ್ಕೂ ಎಷ್ಟಾದರೆ ಗ್ಯಾಪ್ ಬಿಟ್ಟಿರ್ತೀರೋ ಅಷ್ಟು ಗ್ಯಾಪ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ 4th ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಿಮಗೆ 4th ಡಾಟ್ ಅನ್ನೋದು ಆಯಿತು. ಇದು ಡಾಟ್ನ ನೀವು ಮಾರ್ಕ್ ಮಾಡ್ಕೊಳ್ಳೋ ವಿಧಾನ. ಈ ಥರ ಡಾಟ್ ಮಾರ್ಕ್ ಮಾಡಿಕೊಂಡು ಈ ನೆಕ್ಕು ನಿಮಗೆ ಎಷ್ಟು ಡೀಪ್ ಇರುತ್ತೋ ಅಷ್ಟು ಡೀಪ್ಗೆ ಮಾರ್ಕ್ ಮಾಡಿಕೊಂಡು ಯಾವುದು ಬೇಕೋ ಆ ಶೇಪ್ನ ಮಾರ್ಕ್ ಮಾಡ್ಕೊಂಡ ನಂತರ ನೀವು ಇದರಲ್ಲಿ ಒಂದು ಏನಿರುತ್ತೆ ಅಂದರೆ, ಕೆಲವರಿಗೆ ಈ ಮಿಡ್ಲ್ ಚೆಸ್ಟ್ ಕಡಿಮೆ ಇರುತ್ತೆ. ಅಂದರೆ ಕೆಲವರಿಗೆ ಮಿಡ್ಲ್ ಚೆಸ್ಟ್ 32 ಇದ್ದರೆ, ಅಂದರೆ ಅಪ್ಪರ್ ಚೆಸ್ಟ್ 32 ಇದ್ದರೆ, ಮಿಡ್ಲ್ ಚೆಸ್ಟ್ ಬಂದುಬಿಟ್ಟು 34 ಇರುತ್ತೆ, 35 ಇರುತ್ತೆ. ಇಷ್ಟು ವ್ಯತ್ಯಾಸವೂ ಇರುತ್ತೆ. ಇಷ್ಟು ವ್ಯತ್ಯಾಸ ಇದ್ದಾಗ ನಮಗೇನಾಗುತ್ತೆ ಅಂದರೆ, ಮಿಡ್ಲ್ ಚೆಸ್ಟ್ 32, 33 ಅಂದರೆ 1 ಇಂಚ್ ಜಾಸ್ತಿ ಇದ್ದರೆ ನಾವು ಈಸಿಯಾಗಿ ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಒಂದು ವೇಳೆ ನಿಮಗೆ 35, 36 ಇಂಚ್ ಇದ್ದರೆ ನೀವು ಇಲ್ಲಿ ಮಿಡ್ಲ್ ಚೆಸ್ಟಲ್ಲಿ ನೋಡ್ಕೊಳ್ಳಿ. 36 ಇಂಚ್ ಇದ್ದರೆ ಈ ಥರ 36 ಇಂಚಿಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಥರ ಕ್ರಾಸ್ ಮಾಡ್ಕೊಳ್ಳಿ. ಈ ಥರ ಕ್ರಾಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ಡಾಟ್ ಇಟ್ಕೊಂಡ್ಮೇಲೆ ಈ ಮಿಡ್ಲ್ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ, ಈ ಮಿಡ್ಲ್ ಚೆಸ್ಟ್, ಅಪ್ಪರ್ ಚೆಸ್ಟ್ಗೂ ಮಿಡ್ಲ್ ಚೆಸ್ಟ್ಗೂ ವ್ಯತ್ಯಾಸ ಏನಿರುತ್ತೆ ಅನ್ನೋದ್ರ ಬಗ್ಗೆ. ಈಗ ಈ ವಿಡಿಯೋದಲ್ಲಿ ಮಾತ್ರ ನಿಮಗೆ ಇದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಈಗ ಈ ಡಾಟ್ಗಳನ್ನೆಲ್ಲ ನೀವು ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಶೇಪ್ಗೆ ಬಂದಾಗ ನೀವು ಈ ಬಾಡಿ ಮೆಜರ್ಮೆಂಟಿಗೆ ತಗೊಂಡಾಗ ಇಲ್ಲಿಂದ 1/4 ಇಂಚು ಕ್ರಾಸ್ಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಲೆಂತ್ ಇರುತ್ತಲ್ವ, ಬ್ಯಾಕ್ ಲೆಂತಿಂದ 2 ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಇದು ಶೇಪ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು. ಆ್ಯಸ್ ಇಟ್ ಈಸ್ ನೀವು ಬ್ಯಾಕ್ ಶೇಪ್ಗೆ ಮಾರ್ಕ್ ಮಾಡಿರ್ತೀರಲ್ವ, ಆ ಶೇಪ್ ಬಿಟ್ಟು ಒಂದು ಅರ್ಧ ಇಂಚಿಗೆ ಫ್ರಂಟ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ಇದು ಫ್ರಂಟು ಮತ್ತು ಬ್ಯಾಕು ಎರಡು ನಿಮಗೆ ಮಾರ್ಕ್ ಮಾಡಿಕೊಂಡು ಆರಾಮಾಗಿ ಈಸಿಯಾಗಿ ಕಟ್ ಮಾಡ್ಬೋದು. ಹಾಗೆ ಬಂದುಬಿಟ್ಟು ನನಗೆ ಒಬ್ಬರು ನಿನ್ನೆ ಡೌಟ್ ಕೇಳಿದರು, ಫ್ರಂಟ್ ಶೇಪು ಕಡಿಮೆ ಬರ್ತದೆ ಅಂತ. ಫ್ರಂಟ್ ಶೇಪ್ ಕಡಿಮೆ ಬರ್ತಿದೆ,
ಯಾಕೆ ಅಂದರೆ ಈ ಡಾಟು ನಾವು ಇಟ್ಕೊಂಡಾಗ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಕಡಿಮೆ ಬರುತ್ತೆ. ಏನಕ್ಕೆ ಅಂದರೆ ಈ ಡಾಟ್ ಹೋಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ನಿಮಗೆ ಬ್ಯಾಕು ಮತ್ತು ಫ್ರಂಟು ಯಾವಾಗಲೂ ಬ್ಯಾಕ್ ಸೈಡಿಗಿಂತ ಫ್ರಂಟ್ ಸೈಡು ಅರ್ಧ ಇಂಚ್ವರೆಗೂ ಕಡಿಮೆ ಇದ್ದೇ ಇರುತ್ತೆ. ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಳ್ಬೇಡಿ. ಅದು ನಿಮಗೆ ಫಿಟ್ಟಿಂಗು ಅಂದರೆ ಇದು ಹಾಕ್ಕೊಂಡ ಮೇಲೆ ಈ ಥರ ಅದು ಫಿಟ್ಟಿಂಗ್ ಅನ್ನೋದಕ್ಕೆ ಬರುತ್ತೆ. ಅದರಲ್ಲಿ ಏನೂ ಡೌಟ್ಸ್ ಇರಲ್ಲ. ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಳ್ಬೇಡಿ. ಈಗ ಇದು ನಮಗೆ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ನಾವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ವಿ. ಇದಾದ ನಂತರ ನಿಮಗೆ ಕ್ರಾಸ್ ಬೆಲ್ಟು ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ 1/2 ಇಂಚ್ಗೆ. ಅದಾದ ನಂತರ ನಿಮಗೆ ಈ ಕ್ರಾಸ್ ಬೆಲ್ಟ್ ಎಷ್ಟು ಬೇಕು ಅಂದರೆ ಒಂದು 3 ಇಂಚ್ ಬೇಕು ಅಂದ್ಕೊಳ್ಳಿ. ಇಲ್ಲಿಂದ 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ತಗೊಳ್ಳಿ. ಹಾಗೆ ಇದು ಬಂದುಬಿಟ್ಟು ವೇಸ್ಟ್ ಲೆಂತು 7 ಇಂಚ್ ಇದೆ. ಅಂದರೆ ವೇಸ್ಟ್ ಮೆಜರ್ಮೆಂಟು 7 ಇಂಚ್ ಇದೆ, 4ನೇ ಭಾಗ 7 ಇಂಚಿಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ಜಾಗದ ಹತ್ರ ನೀವು 2.5 ಇಂಚು ನಿಮಗೆ ಬೇಕಾಗಿರುತ್ತೆ ಈ ಕ್ರಾಸ್ ಬೆಲ್ಟು. ಇಲ್ಲಿಂದ ನೀವು 2.5 ಇಂಚ್ ತಗೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಟ್ಕೊಳ್ಳಿ. ಈ ಥರ ನೀವು ಶೇಪ್ ನೀಟಾಗಿ ಬೋಟ್ ಟೈಪಲ್ಲಿ ನೀವು ಈ ಥರ ಶೇಪ್ನ ಮಾರ್ಕ್ ಮಾಡಿಕೊಂಡು ಇದು ಕ್ರಾಸ್ ಬೆಲ್ಟ್ ಅನ್ನೋದು ಈ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡು ಕ್ರಾಸ್ ಬೆಲ್ಟ್ ಅನ್ನೋದನ್ನು ಕಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು 3 ಆಗಿದ್ದಾವೆ. ತದನಂತರ ಸ್ಲೀವ್ಸು ತುಂಬ ಈಸಿ. ಸ್ಲೀವ್ಸು ನಿಮಗೆ ಆಲ್ರೆಡಿ ಸ್ಲೀವ್ಸ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟಲ್ಲಿ ಪ್ರತಿಯೊಂದು ವೀಡಿಯೋನೂ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಈಸಿಯಾಗಿ ನೋಡ್ಬೋದು. ಫಸ್ಟು ಮಾರ್ಜಿನ್ಗೋಸ್ಕರ ನೀವು ಮಾರ್ಕ್ ಮಾಡ್ಕೊಳ್ತೀರ ಒಂದು 1/2 ಇಂಚಿಗೆ ಲೆಂತ್ ತಗೊಳ್ತೀರ. ಲೆಂತ್ ಆದ ನಂತರ ಈ ಲೂಸ್ ತಗೊಳ್ತೀರ. ಲೂಸ್ ಆದ ನಂತರ ನೀವು ಇಲ್ಲಿಂದ ಇಲ್ಲಿಗೆ ಅಂದರೆ ಫಸ್ಟ್ ಈ ಡೌನಿಂಗ್ ತಗೊಂಡ್ಮೇಲೆ ನಿಮಗೆ 3-3.5 ಇಂಚ್ ಇದ್ದರೆ ಈ ಮಾರ್ಕಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ನೀವು 4.5-5 ಇಂಚ್ ಇದ್ದರೆ ಮಾತ್ರ ಅಪ್ಪರ್ ಚೆಸ್ಟ್ರಲ್ಲಿ 10ನೇ ಭಾಗಕ್ಕೆ ಈ ಡೌನಿಂಗ್ನ ತಗೊಳ್ಳಿ. ಈ ಡೌನಿಂಗ್ನ ತಗೊಂಡ್ರೆ ನಿಮಗೆ ಕರೆಕ್ಟಾಗೇ ಬರುತ್ತೆ. ಈ 3-3.5 ಇಂಚ್ ಇದ್ದರೆ ನೀವೇನು ಇದ್ರ ಬಗ್ಗೆ ಅಪ್ಪರ್ ಚೆಸ್ಟಲ್ಲಿ 10ನೇ ಭಾಗ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ಸ್ಲೀವ್ಸ್ ಅನ್ನೋದು ಲೆಂತ್ ಕಡಿಮೆ ಇರುತ್ತೆ. ಈ ಡೌನಿಂಗ್ನ 1 ಇಂಚ್ ಮೇಲ್ಗಡೆ ಇಲ್ಲಿಂದ 1 ಇಂಚ್ ಮೇಲ್ಗಡೆ ತೊಗೊಂಡಿದ್ದೀರ. ನೀವೇನು ಮಾಡಬೇಕಂದ್ರೆ ಒರಿಜಿನಲ್ ಲೆಂತು ಅಂದರೆ ಮಾರ್ಜಿನ್ ಏನಿರುತ್ತೋ ಆ ಮಾರ್ಜಿನ್ ಬಿಟ್ಟು ಒರಿಜಿನಲ್ ಲೆಂತ್ ಇರುತ್ತಲ್ವ, ಈ ಒರಿಜಿನಲ್ ಲೆಂತಿಂದ ಇಲ್ಲಿಗೆ ಆರ್ಮೋಲ್ ಡೌನಿಂಗು ಎಷ್ಟಿರುತ್ತೋ ಆರ್ಮೋಲ್ ರೌಂಡಿಂಗು ನಿಮಗೆ 15 ಇಂಚ್ ಇದ್ದರೆ ಅದರಲ್ಲಿ ಅರ್ಧ ಬಂದುಬಿಟ್ಟು 7.5 ಇಂಚ್ ಬರುತ್ತೆ. 7.5 ಇಂಚಲ್ಲಿ ಅರ್ಧ ಇಂಚ್ ಮೈನಸ್ ಮಾಡ್ಕೊಳ್ಳಿ. ಅರ್ಧ ಇಂಚನ್ನ ಮೈನಸ್ ಮಾಡಿಕೊಂಡು ನೀವು ಈ ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆ ಥರ ಕಟ್ ಮಾಡೋದ್ರಿಂದ ನಿಮಗೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಪರ್ಫೆಕ್ಟಾಗೇ ಬರುತ್ತೆ. ನಿಮಗೆ ನಾನು ಚೆಕ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾರು ಯೂಟ್ಯೂಬಲ್ಲಿ ಈ ಥರ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಚೆಕ್ ಮಾಡಿ ತೋರಿಸಲ್ಲ. ನಾನು ಚೆಕ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಚೆಕ್ ಮಾಡಿ ತೋರಿಸಿದ್ದೀನಿ. ಒಂದು ಸಾರಿ ಚೆಕ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು. ನೋಡಿ ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡಿದರೆ ಪರ್ಫೆಕ್ಟಾಗೇ ಬರುತ್ತೆ. ನಾನು ಇದನ್ನು ತುಂಬ ಪ್ರಯೋಗ ಮಾಡಿಬಿಟ್ಟೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಿರೋದು. ಈ ಥರ ನೀವು ಬ್ಲೌಸ್ನ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾನೀಗ ಏನು ಹೇಳಿದ್ದೀನೋ ಮೆಥಡ್ನ ಆ ಥರ ಮೆಥಡ್ನ ಫಾಲೋ ಮಾಡಬೇಕು. ಫಸ್ಟ್ ಯಾವ್ದು ತಗೊಳ್ಬೇಕು, ನೆಕ್ಸ್ಟ್ ಯಾವ್ದು ತಗೊಳ್ಬೇಕು, ಅದಾದ ನಂತರ ಯಾವ್ದು ತಗೊಳ್ಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಸ್ಟ್ರಾಂಗಾಗಿ ಫಿಕ್ಸ್ ಆಗಬೇಕು. ಅದೇ ಥರ ನೀವು ಫಾಲೋ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ತಾ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಬೇಕು, ಅಭ್ಯಾಸ ಮಾಡ್ಕೊಳ್ಬೇಕು. ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಬ್ಲೌಸು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಆರಾಮಾಗಿ ಕಟ್ ಮಾಡ್ಬೋದು. ಅಷ್ಟು ನಿಮಗೆ ಪ್ರಾಕ್ಟೀಸ್ ಅನ್ನೋದಾಗುತ್ತೆ, ಅಷ್ಟು ಧೈರ್ಯ ಅನ್ನೋದು ಬರುತ್ತೆ, ಕೆಲಸ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಕಲ್ತ್ಕೊಳ್ತೀರ. ಇದು ನಿಮಗೆ 10 ನಿಮಿಷದಲ್ಲಿ ನಾನು ಬ್ಲೌಸ್ ಕಟಿಂಗ್ನ ಕಲ್ತ್ಕೊಳ್ಳೋದು ಹೇಗೆ ಅಂತ ಥಂಬ್ನೇಲಲ್ಲಿ ಹಾಕಿದ್ದು. ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ಕಲ್ತ್ಕೊಳ್ತೀರ. ಇದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ. ಈ ವಿಡಿಯೋನ ಮಾತ್ರ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡೋದ್ರಿಂದ ನನಗೂ ಸ್ವಲ್ಪ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಹೊಸ ವೀಡಿಯೋ ನಾನು ಅಪ್ಲೋಡ್ ಮಾಡೋಕ್ಕೆ ಎಂಕರೇಜ್ಮೆಂಟ್ ಅನ್ನೋದಿರುತ್ತೆ. ಹಾಗೆ ಒಂದು ಲೈಕ್ ಮಾಡೋದ್ರಿಂದನೂ ನನಗೆ ಎಂಕರೇಜ್ಮೆಂಟ್ ಅನ್ನೋದಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.